ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 5ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 5. ಕರೋತಿ ಕರ್ಮಾಣಿ ಕೃತಾವತಾರೋ ಯನ್ಯಾತ್ಮತಂತ್ರೋ ಭಗವಾಂಸ್ತ್ಯಧೀಶಃ ಯಥಾ ಸಸರ್ಜಾಗ್ರ ಇದಂ ನಿರೀಹಃ ಸಂಸ್ಥಾಪ್ಯ ವೃತ್ತಿಂ ಜಗತೋ ವಿಧತ್ತೆ. ಅನುವಾದ: ಓ ಮಹರ್ಷಿ, ದೇವೋತ್ತಮ ಪರಮಪುರುಷನು, ಸ್ವತಂತ್ರನು, ಬಯಕೆ ಇಲ್ಲದ ಪ್ರಭು, 3 ಲೋಕಗಳ ಸ್ವಾಮಿ, ಸರ್ವಶಕ್ತಿಗಳ ನಿಯಂತ್ರಕನಾಗಿದ್ದಾನೆ. ಅವನು ಹೇಗೆ ಅವತಾರ ತಾಳುತ್ತಾನೆ? ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳೊಡನೆ ರಕ್ಷಣೆಗಾಗಿ ವಿಶ್ವ ಅಭಿವ್ಯಕ್ತಿಯನ್ನು ಹೇಗೆ ಸೃಷ್ಟಿಸುತ್ತಾನೆ? ಈ ವಿಚಾರಗಳನ್ನು ದಯವಿಟ್ಟು ವಿವರಿಸಿ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ವಿದುರರು ಹೇಳ್ತಾರೆ, ಭಗವಂತ ಪ್ರತಿಯೊಬ್ಬರ ಹೃದಯ ನಿವಾಸಿಯಾಗಿದ್ದಾನೆ. ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ ಆ ರೀತಿಯ ಒಂದು ಪ್ರಕ್ರಿಯೆಯಿಂದ ಪುನೀತರಾದವರಿಗೆ ಮಾತ್ರ ಭಗವಂತ ಪ್ರಾಚೀನ ವೇದ ತತ್ವಗಳಿಗನುಗುಣವಾಗಿರುವಂಥ ಪರಮಸತ್ಯದ ಜ್ಞಾನವನ್ನು ಅವನು ಅಂತರಂಗದಿಂದ ಸಂತೋಷವಾಗಿ ಕೊಡ್ತಾನೆ. ಅದಕ್ಕೋಸ್ಕರನೇ ಮಹರ್ಷಿಗಳೇ, ಭಗವಂತನ ಆ ದಿವ್ಯ ಭಕ್ತಿ ಸೇವೆಯ ವಿಚಾರವಾಗಿ ದಯವಿಟ್ಟು ನನಗೆ ಉಪದೇಶವನ್ನ ಮಾಡಿ ಅಂತ ಕೇಳ್ಕೊಳ್ತಾರೆ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ವಿದುರರು ಹೇಳ್ತಾರೆ, ಓ ಮಹರ್ಷಿಗಳೇ, ದೇವೋತ್ತಮ ಪರಮಪುರುಷ ಇದಾನಲ್ಲ, ಅವನು ಸ್ವತಂತ್ರನಾಗಿರುವಂಥವನು, ಬಯಕೆಗಳೇ ಇಲ್ಲದೆ ಇರುವಂಥ ಒಬ್ಬ ಪ್ರಭು ಅವನು, 3 ಲೋಕಗಳ ಸ್ವಾಮಿ ಅವನು, ಸರ್ವ ಶಕ್ತಿಗಳ ನಿಯಂತ್ರಕನಾಗಿದ್ದಾನವನು. ಅವನು ಹೇಗೆ ಅವತಾರ ತಗೊಳ್ತಾನೆ? ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳು ಅಂದ್ರೆ ಏನಾದರೂ ಒಂದು ಸೃಷ್ಟಿ ಮಾಡಿದ್ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡ್ಬೇಕಲ್ವಾ, ಅದನ್ನ ರಕ್ಷಣೆ ಮಾಡೋದಕ್ಕೆ. ಅದಕ್ಕೋಸ್ಕರ ಆ ತತ್ವಗಳ ಜೊತೆ ರಕ್ಷಣೆಗೋಸ್ಕರ ವಿಶ್ವ ಅಭಿವ್ಯಕ್ತಿಯನ್ನ ಹೇಗೆ ಸೃಷ್ಟಿ ಮಾಡ್ತಾನೆ, ಈ ವಿಚಾರಗಳನ್ನ ದಯವಿಟ್ಟು ವಿವರಣೆ ಮಾಡಿ. ಯಾಕಂದ್ರೆ ಅವನಿಗೇನೂ ಬಯಕೆಗಳಿಲ್ಲ, ಅವನೇ 3 ಲೋಕಗಳ ಸ್ವಾಮಿ, ಎಲ್ಲಾನು ಅವನೇ, ಎಲ್ಲವನ್ನ ನಿಯಂತ್ರಣೆ ಮಾಡೋನು. ಅವನು ಯಾಕೆ ಇಲ್ಲಿ ಅವತಾರ ತಗೊಳ್ತಾನೆ, ಹೇಗೆ ಅವತಾರ ತಗೊಳ್ತಾನೆ, ಮತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಹೇಗೆ ಅವನು ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನನಗೆ ವಿವರವಾಗಿ ತಿಳಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಭು ಶ್ರೀಕೃಷ್ಣನೇ ಮೂಲ ದೇವೋತ್ತಮ ಪುರುಷನಾಗಿದ್ದಾನೆ. ಅವನಿಂದ ಕಾರಣಾರ್ಣವಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತು ಕ್ಷೀರೋದಕಶಾಯಿ ವಿಷ್ಣು ಎಂಬ 3 ಸೃಷ್ಟಿಯ ಅವತಾರಗಳು, ಪುರುಷಾವತಾರಗಳು ವಿಸ್ತಾರಗೊಂಡಿವೆ. 3 ಪುರುಷರಿಂದ ಹಂತ ಹಂತವಾಗಿ ಭಗವಂತನ ಬಹಿರಂಗ ಶಕ್ತಿಯಡಿಯಲ್ಲಿ ಪೂರ್ಣ ಭೌತಿಕ ಸೃಷ್ಟಿಯು ಉಂಟಾಗುತ್ತದೆ. ಅಂತೆಯೇ ಭೌತಿಕ ಪ್ರಕೃತಿಯನ್ನು ಅವನೇ ನಿಯಂತ್ರಿಸುತ್ತಿದ್ದಾನೆ. ಅಂದ್ರೆ ಇಲ್ಲಿ ಅರ್ಥ ಏನು? ಆ ಭಗವಂತನಾದಂತಹ ಶ್ರೀ ಕೃಷ್ಣ ಇದಾನಲ್ಲ, ಅವನೇ ಮೂಲ ದೇವೋತ್ತಮ ಪುರುಷ. ಅವನಿಂದ ಈ 3 ವಿಷ್ಣುಗಳು ಸೃಷ್ಟಿಯಾಗುವಂಥದ್ದು. ಅಂದ್ರೆ ಅವನದೇ ಒಂದು ಸ್ವಾಂಶ ವಿಸ್ತರಣೆಗಳಿವೆಲ್ಲ. ಯಾವುದು ಆ 3 ಅಂತೆಲ್ಲ ನಾವು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲೇ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಕಾರಣಾರ್ಣವಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತೆ ಕ್ಷೀರೋದಕಶಾಯಿ ವಿಷ್ಣು, ಇವರು ಪುರುಷಾವತಾರಗಳು. ಇವರೆಲ್ಲರೂ ಭಗವಂತನಿಂದ ವಿಸ್ತಾರಗೊಂಡಿರುವಂಥವ್ರು. 3 ಪುರುಷರಿಂದನೂ ಕೂಡ ಹಂತ ಹಂತವಾಗಿ ಭಗವಂತನ ಬಹಿರಂಗ ಶಕ್ತಿ, ಈ ಭೌತಿಕ ಪ್ರಪಂಚ ಎಲ್ಲ ಇರೋದು ಬಹಿರಂಗದ ಶಕ್ತಿಯ ಕೆಳಗಡೆ, ಅದರ ಒಂದು ಅಂಡರಲ್ಲಿ ಇವೆಲ್ಲನೂ ಸೃಷ್ಟಿಯಾಗೋದು. ಅದೇ ಭಗವಂತನ ಆಧ್ಯಾತ್ಮಿಕ ಲೋಕ ಅಂತಂದ್ರೆ ಅದು ಅಂತರಂಗ ಶಕ್ತಿಯಿಂದ ಸೃಷ್ಟಿಯಾಗುವಂಥದ್ದು. ಆಯ್ತಾ? ಈ ರೀತಿ ಬಹಿರಂಗ ಶಕ್ತಿಯ ಅಡಿಯಲ್ಲಿ ಪೂರ್ಣ ಭೌತಿಕ ಸೃಷ್ಟಿ ಕೂಡ ಉಂಟಾಗುತ್ತೆ. ಅದೇ ರೀತಿ ಭೌತಿಕ ಪ್ರಕೃತಿಯನ್ನು ಕೂಡ ಭಗವಂತನೇ ನಿಯಂತ್ರಣ ಮಾಡೋದು. ಆದರೆ ನೋಡ್ಕೊಳ್ಳೋದಕ್ಕೆ ಅವನು ಈ ಮಾಯೆಯನ್ನ ರಚನೆ ಮಾಡಿದ್ದಾನೆ. ಆಯ್ತಾ? ಆದರೆ ನಿಯಂತ್ರಣ ಮಾಡೋನು ಅಂದ್ರೆ ಅವನು ಹೇಳಿದ್ಮೇಲೆ ಎಲ್ಲ ಕೆಲಸಗಳು ಆಗೋದು. ಭೌತಿಕ ಪ್ರಕೃತಿಯನ್ನು ಸ್ವತಂತ್ರವೆಂದು ಯೋಚಿಸುವುದು ಆಡಿನ ಕುತ್ತಿಗೆಯ ಮೇಲಿರುವ ಮೊಲೆ ತೊಟ್ಟಿನಂತಿರುವ ಚೀಲಗಳಿಂದ ಹಾಲನ್ನು ಪಡೆದಂತೆಯೇ. ಅಂದ್ರೆ ಅರ್ಥ ಏನು? ಇವಾಗ ಭೌತಿಕ ಪ್ರಕೃತಿ ತಂತಾನಾಗೆ ಕೆಲಸ ಮಾಡ್ತಾಳೆ, ಅವಳಿಷ್ಟ ಬಂದಂಗೆ ಇದನ್ನೆಲ್ಲ ನಡೆಸ್ತಾಳೆ ಅಂತ.
ನಾವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಅದು ಹೇಗಿದೆ ಅಂತಂದರೆ ಅದಕ್ಕೊಂದು ಹೋಲಿಕೆ ಕೊಡ್ತಾರೆ. ಈಗ ಆಡಿರುತ್ತಲ್ಲ, ಆ ಆಡಿನ ಕುತ್ತಿಗೆ ಹತ್ರ ಒಂದು ಮೊಲೆ ಥರನೇ ಒಂದು ಗಂಟು ಥರ ನೇತಾಡ್ತಾ ಇರುತ್ತೆ ನೋಡಿ. ಅದರಲ್ಲಿ ಏನಾದರೂ ನಾವು ಹಾಲನ್ನು ಹಿಂಡೋದಕ್ಕಾಗತ್ತಾ ಅಥವಾ ಹಾಲನ್ನು ಪಡೆಯೋದಕ್ಕಾಗತ್ತಾ? ಇಲ್ಲ. ಆದರೆ ಈ ಭೌತಿಕ ಪ್ರಕೃತನೇ ಸ್ವತಂತ್ರ ಅಂತ ಯೋಚಿಸೋದು, ಆಮೇಲೆ ಆ ಆಡಿನ ಕತ್ತಿನ ಹತ್ರ ಇರುವಂಥ ಮೊಲೆಯ ತೊಟ್ಟಿನ ರೀತಿ ಇರುವ ಚೀಲಗಳಿಂದ ಹಾಲನ್ನು ಪಡೆಯೋದು ಎರಡೂ ಒಂದೇ. ಅಂದರೆ ಪಡೆಯೋದಕ್ಕಾಗೋದಿಲ್ಲ. ಅದೇ ರೀತಿ ಅವಳು ಸ್ವತಂತ್ರಳಲ್ಲ ಅಂತ ನಾವು ತಿಳ್ಕೋಬೇಕು ಅಂತ ಇದರ ಅರ್ಥ. ಭಗವಂತನು ಸ್ವತಂತ್ರ ಹಾಗೂ ಆಶಾರಹಿತ. ಭೌತಿಕ ಆಶೆಗಳ ಪೂರ್ಣತೆಗಾಗಿ ನಮ್ಮ ಮನೆಯ ವ್ಯವಹಾರಗಳನ್ನು ನಾವು ಸೃಷ್ಟಿಸಿಕೊಳ್ಳುವಂತೆ ಭಗವಂತನು ಸ್ವಯಂ ತೃಪ್ತಿಗಾಗಿ ಭೌತಿಕ ಜಗತ್ತನ್ನು ಸೃಷ್ಟಿಸುವುದಿಲ್ಲ. ಅನಾದಿ ಕಾಲದಿಂದ ಭಗವಂತನ ದಿವ್ಯ ಸೇವೆಯ ವಿರೋಧಿಗಳಾಗಿದ್ದ ಬದ್ಧ ಜೀವಾತ್ಮರ ಭ್ರಾಮಕ ಭೋಗಕ್ಕಾಗಿ ವಾಸ್ತವವಾಗಿ ಈ ಜಗತ್ತಿನ ಸೃಷ್ಟಿಯಾಗಿದೆ. ಆದರೆ ಭೌತಿಕ ಬ್ರಹ್ಮಾಂಡಗಳು ಸ್ವಯಂ ಪೂರ್ಣವಾಗಿವೆ. ಭೌತಿಕ ಜಗತ್ತಿನಲ್ಲಿ ಪೋಷಣೆಗೆ ಕೊರತೆ ಇಲ್ಲ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ಸ್ವತಂತ್ರನಾಗಿದ್ದಾನೆ ಮತ್ತು ಆಶಾರಹಿತ, ಅವನಿಗೆ ಯಾವುದೇ ಆಸೆಗಳು ಇಲ್ಲ. ಈಗ ನಾವು ನಮ್ಮ ಭೌತಿಕ ಆಸೆಗಳನ್ನು ಪೂರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೇಲಿ ನಡೆಯುವಂಥ ವ್ಯವಹಾರಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಅಲ್ವಾ. ಈಗ ನನಗಿಷ್ಟ, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ. ನನಗೆ ಏನೋ ತಗೊಳ್ಬೇಕು ಅಂತ ಇಷ್ಟ, ಅದಕ್ಕೋಸ್ಕರ ನಾನು ದುಡಿಬೇಕು ಅಂತ ಹೊರಗಡೆ ಹೋಗ್ತೀನಿ. ನನಗೇನೋ ಮನೆಯೆಲ್ಲ ಚೆನ್ನಾಗಿರಬೇಕು ಅಂತ ಇಷ್ಟ, ಅದಕ್ಕೆ ನಾನು ಕೆಲಸ ಮಾಡ್ತೀನಿ. ಆ ರೀತಿ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾವೇ ಕೆಲವೊಂದು ವ್ಯವಹಾರಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಲ್ವಾ. ಆ ರೀತಿ ಭಗವಂತ ತನ್ನ ತೃಪ್ತಿಗೋಸ್ಕರ ಈ ಒಂದು ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ತಿಳ್ಕೋಬಾರ್ದು. ಯಾಕಂದರೆ ಅವನು ಆಶಾರಹಿತ. ಮತ್ತೇನಕ್ಕೆ ಸೃಷ್ಟಿ ಮಾಡಿದ್ದಾನೆ ಭಗವಂತ ಈ ಜಗತ್ತನ್ನು? ಯಾಕೆ ಅಂತಂದರೆ ಅನಾದಿ ಕಾಲದಿಂದ, ಅಂದರೆ ಅದಕ್ಕಿಂತ ಸಮಯ ಅಂತಲೇ ಇಲ್ಲ. ಈಗ ನಾನು ಈ ಬದ್ಧ ಜೀವನಕ್ಕೆ ಹೇಗೆ ಬಂದೆ ಅಂತಂದರೆ ಅದಕ್ಕೊಂದು ಸಮಯನೇ ಇಲ್ಲ, ಇಂಥ ಟೈಮಿಂದ ನಾನು ಬಂದೆ ಅಂತ. ಅನಾದಿ ಕಾಲದಿಂದ, ಅಂದರೆ ಯಾವಾಗಲಿಂದನೂ ನಾನು ಹಾಗೇ ಇದ್ದೀನಿ. ಅಂದರೆ ಭಗವಂತನ ವಿರೋಧಿಯಾಗಿದ್ದೀನಿ, ಅವನ ಸೇವೆ ಮಾಡಲ್ಲ ನಾನು ಅಂತ ಆ ರೀತಿಯ ಒಂದು ಮೈಂಡ್ ಸೆಟ್ ನನಗೆ ಅನಾದಿ ಕಾಲದಿಂದ ಇದೆ. ನಾನು ಯಾಕೆ ಮಾಡಬೇಕು, ನಾನೇನು ಸೇವಕನ ಅನ್ನೋ ರೀತಿ. ಭಗವಂತನ ಸೇವಕರೇ ನಾವು, ನಮ್ಮ ಸ್ವರೂಪನೇ ಅದು. ಆದರೆ ನಾವು ಭಗವಂತನ ವಿರೋಧಿಗಳ ಹಾಗೆ ನಡ್ಕೊಂಡಿರೋದ್ರಿಂದ ಬದ್ಧ ಜೀವಾತ್ಮರ ಭ್ರಾಮಕ, ಅಂದರೆ ನಾನು ಒಡೆಯ ಅಂತ ನಾನು ತಿಳ್ಕೊಳ್ತೀನಲ್ಲ, ಅದು ನನ್ನ ಭ್ರಮೆ. ಆದರೂ ಕೂಡ ಆ ಭ್ರಮೆಯ ರೀತಿಯ ಭೋಗಕ್ಕೋಸ್ಕರ ಈಗ ಎಲ್ಲವನ್ನ ಭೋಗಿಸೋನು ಭಗವಂತನೇ. ಆದರೆ ನಾವು ಯಾವಾಗ ಭಗವಂತನ ವಿರೋಧವಾಗಿ ನಡ್ಕೊಳ್ತೀವೋ ಆಗ ಭಗವಂತ ಏನು ಮಾಡ್ತಾನೆ, ಆಯಿತು ನೀನು ಇಷ್ಟ ಬಂದಂಗೆ ಇರು, ಆದರೆ ನಿಜವಾಗ್ಲೂ ಭೋಗಿಸೋನು ನಾನೇನೆ. ಆದರೆ ನೀನು ಭ್ರಮೇಲಿದೆಯಲ್ಲ, ಆ ಭ್ರಮೆಯ ಒಂದು ಲೋಕವನ್ನೇ ನಿನಗೆ ಸೃಷ್ಟಿ ಮಾಡಿಕೊಡ್ತೀನಿ, ಅಲ್ಲಿ ನೀನು ಭೋಗಿಸ್ಕೋ ಅಂತಂದ್ಬಿಟ್ಟು ಈ ಒಂದು ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ನಾವು ಭ್ರಮೆಯ ಭೋಗಕ್ಕೋಸ್ಕರ ನಾವು ಇದ್ದೀವಿ, ಆಯಿತಾ. ಇದು ನಿಜವಾಗ್ಲೂ ಭೋಗಿಸುವಂಥ ಒಂದು ಪ್ರಪಂಚ ಅಲ್ವೇ ಅಲ್ಲ. ಅದಕ್ಕೆ ನಮಗಿಲ್ಲಿ ಸುಖ ಸಿಕ್ಕದಾಗಿರುತ್ತೆ, ಆದರೆ ಸಿಗೋದಿಲ್ಲ. ಸಂತೋಷ ಸಿಕ್ಕದಾಗಿರುತ್ತೆ, ಆದರೆ ಸಿಗೋದಿಲ್ಲ. ಯಾಕಂದರೆ ಭ್ರಮೆಯ ಸುಖವನ್ನು, ಭ್ರಮೆಯ ಸಂತೋಷವನ್ನು ನಿಜ ಅಂತ ತಿಳ್ಕೊಳ್ತೀವಿ, ಆದರೆ ನೆಕ್ಸ್ಟ್ ಮೂಮೆಂಟಲ್ಲೇ ನಮಗೆ ದುಃಖ ಅನ್ನೋದು ಕಾದಿರುತ್ತೆ. ಇವಾಗ ಗೊತ್ತಾಯ್ತಲ್ವಾ ಈ ಭೌತಿಕ ಪ್ರಪಂಚ ಯಾಕೆ ಸೃಷ್ಟಿಯಾಗಿದೆ ಅಂತಂದ್ಬಿಟ್ಟು? ನಮ್ಮ ಭ್ರಮೆಯ ಭೋಗಕ್ಕೋಸ್ಕರ ಸೃಷ್ಟಿಯಾಗಿರುವಂಥದ್ದು. ಆದರೆ ಭೌತಿಕ ಬ್ರಹ್ಮಾಂಡಗಳು ಸ್ವಯಂ ಪೂರ್ಣವಾಗಿದೆ. ಅಂದರೆ ಅರ್ಥ ಏನು? ಈ ಭೌತಿಕ ಪ್ರಪಂಚದಲ್ಲಿ ಏನೂ ಕೂಡ ಕಡಿಮೆ ಆಗಿ ಇಟ್ಟಿಲ್ಲ ಭಗವಂತ, ಎಲ್ಲವನ್ನು ಪರಿಪೂರ್ಣವಾಗಿ ಇಟ್ಟಿದ್ದಾನೆ. ಭೌತಿಕ ಜಗತ್ತಿನಲ್ಲಿ ಪೋಷಣೆಗೆ ಕೊರತೆ ಇಲ್ಲ. ಭೂಮಿಯ ಮೇಲೆ ಜನಸಂಖ್ಯೆ ಹೆಚ್ಚಾದಂತೆ ತೋರಿದಾಗ ಐಹಿಕ ಭೋಗಾಸಕ್ತರು ತಮ್ಮ ಅಲ್ಪಜ್ಞಾನದಿಂದ ಗೊಂದಲಕ್ಕೊಳಗಾಗುತ್ತಾರೆ. ಭೂಮಿಯ ಮೇಲೆ ಜೀವಿಯು ಯಾವಾಗ ಇರುತ್ತಾನೆಯೋ ತಕ್ಷಣವೇ ಅವನ ಪೋಷಣೆಗೆ ಭಗವಂತನು ವ್ಯವಸ್ಥೆ ಮಾಡುತ್ತಾನೆ. ಮಾನವ ಸಮಾಜಕ್ಕಿಂತ ಅಧಿಕವಾಗಿರುವ ಇತರ ಜೀವಜಾತಿಗಳು ಪೋಷಣೆಗಾಗಿ ಎಂದೂ ಗೊಂದಲಗೊಂಡಿಲ್ಲ. ಅವು ಎಂದೂ ಉಪವಾಸದಿಂದ ಸಾಯುವುದನ್ನು ಕಂಡಿಲ್ಲ. ಆಹಾರ ಪರಿಸ್ಥಿತಿಯ ವಿಚಾರದಲ್ಲಿ ಮಾನವ ಸಮಾಜ ಮಾತ್ರ ಗೊಂದಲಗೊಳ್ಳುತ್ತದೆ. ಅಂದರೆ ಅರ್ಥ ಇಲ್ಲಿ ಭಗವಂತ ಯಾವ ರೀತಿ ಎಲ್ಲ ಇಟ್ಟಿದ್ದಾನೆ
ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚ ಭ್ರಮೆಯ ಭೋಗಕ್ಕೋಸ್ಕರನೇ ಇಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಭಗವಂತ. ಎಲ್ಲವನ್ನೂ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದೇ ಪೋಷಣೆಗೆ ಅವ್ರಿಗೆ ಕೊರತೆನೇ ಆಗಬಾರ್ದು. ಅಂದರೆ ಊಟ ಬಟ್ಟೆಗೆ ಏನು ಬೇಕೋ ಎಲ್ಲವನ್ನೂ ಇಟ್ಟಿದ್ದಾನೆ. ಈಗ ನಮಗೇನು ಅನ್ಸುತ್ತೆ ಅಂದರೆ ಭೂಮಿಯಲ್ಲಿ ಜನಸಂಖ್ಯೆ ಹೆಚ್ಚಾದಂಗೆ ಈಗ ನಾವೆಲ್ಲ ಐಹಿಕ ಭೋಗಾಸಕ್ತರಲ್ವಾ, ನಮಗೆ ಸರಿಯಾದ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಅದಕ್ಕೋಸ್ಕರ ನಮಗೆ ಗೊಂದಲ ಜಾಸ್ತಿ ಆಗಿಬಿಡುತ್ತೆ. ಅಯ್ಯೋ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಮಗೆ ಕುಡಿಯೋಕ್ಕೆ ನೀರು ಇರುತ್ತೋ ಇಲ್ವೋ, ಅಥವಾ ನಮಗೆ ಇರೋಕ್ಕೆ ಜಾಗ ಇರುತ್ತೋ ಇಲ್ವೋ, ಈ ರೀತಿ ಎಲ್ಲ ನಾವು ಯೋಚನೆ ಮಾಡಿ ಗೊಂದಲಕ್ಕೆ ಒಳಗಾಗ್ತೀವಿ. ಆದರೆ ಭಗವಂತ ಯಾವಾಗ ಈ ಜೀವಿ ಆಗಿರೋನು ಈ ಭೂಮಿ ಮೇಲೆ ಕಾಲಿಡ್ತಾನೋ ಆಗಲೇ ನಮ್ಮ ಹೊಟ್ಟೆ ಬಟ್ಟೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿಬಿಟ್ಟಿರ್ತಾನೆ ಭಗವಂತ. ಆಯಿತಾ. ಈಗ ಮಾನವ ಸಮಾಜಕ್ಕಿಂತ ಅಂದರೆ ಈಗ ಮನುಷ್ಯರು ಅನ್ನೋರಿಗಿಂತ ಇನ್ನೂ ಬೇಕಾದಷ್ಟು ಜೀವರಾಶಿಗಳಿದೆಯಲ್ಲ, ಆ ಜೀವಜಾತಿಗಳ ಪೋಷಣೆಗೆ ಯಾವತ್ತೂ ಗೊಂದಲ ಅನ್ನೋದು ಬಂದಿಲ್ಲ. ಅವ್ರು ಯಾವತ್ತೂ ನಮ್ಮ ಥರ ಕಿತ್ತಾಡೋದು, ಒಡೆದಾಡೋದು ಅಥವಾ ಗೊಂದಲದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡಿಲ್ಲ. ಮತ್ತು ಯಾವತ್ತೂ ಅವರು ಉಪವಾಸದಿಂದ ಸತ್ತಿಲ್ಲ. ಆದರೆ ಆಹಾರ ಪರಿಸ್ಥಿತಿಯ ಬಗ್ಗೆ ಗೊಂದಲ ಇರೋದು ಯಾರಿಗೆ ಅಂತಂದರೆ ಮಾನವ ಸಮಾಜಕ್ಕೆ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಡಳಿತಾತ್ಮಕ ಅವ್ಯವಸ್ಥೆಯ ನೈಜ ಸಂಗತಿಯನ್ನು ಮುಚ್ಚಲು ಜನಸಂಖ್ಯೆಯ ಅತಿ ಹೆಚ್ಚಳದ ನೆಪದ ಆಸರೆ ಪಡೆಯುತ್ತಾರೆ. ಜಗತ್ತಿನಲ್ಲಿ ಯಾವುದಾದರೂ ಅಭಾವವಿದ್ದರೆ ಅದು ಭಗವತ್ ಪ್ರಜ್ಞೆಯ ಅಭಾವ. ಅಲ್ಲದಿದ್ದರೆ ಭಗವಂತನ ದಯದಿಂದ ಯಾವುದರ ಕೊರತೆಯೂ ಇಲ್ಲ. ನೋಡಿ, ಇಲ್ಲಿ ಗುರುಗಳು ಸರಿಯಾದ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ನಮ್ಮ ಆಡಳಿತದ ವ್ಯವಸ್ಥೆಯಲ್ಲೇ ಸರಿಯಿಲ್ಲ. ಅಲ್ಲಿ ಏನೋ ಒಂದು ಮಾಡಿ ಅಲ್ಲಿ ಮಾಡ್ತಾ ಇರುವಂಥ ನಿಜ ಸಂಗತಿಯನ್ನು ಮುಚ್ಚಾಕೋದಕ್ಕೋಸ್ಕರ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಅದರ ನೆಪ ತಗೊಂಡು ಅದರ ಒಂದು ಆಸರೆಯನ್ನು ಪಡೀತಾರೆ. ಏನಿದ್ರೂ ಜನಸಂಖ್ಯೆ ಮೇಲೆ ಹಾಕ್ಬಿಡೋದು, ಇಷ್ಟೊಂದು ಜನಕ್ಕೆ ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಜಗತ್ತಲ್ಲಿ ಯಾವತ್ತಿಗೂ ಕೂಡ ಯಾವುದರ ಅಭಾವನೂ ಇಲ್ಲ. ಅಭಾವ ಇದ್ದರೆ ಅದು ಯಾರ್ದು ಅಂತಂದರೆ ಭಗವತ್ ಪ್ರಜ್ಞೆ. ಅಂದರೆ ಭಗವಂತನ ಬಗ್ಗೆ ನಮಗೆ ಜ್ಞಾನ ಇಲ್ಲದೆ ಇರೋದೇ ಅಭಾವ. ಅದಿಲ್ಲದೆ ಇದ್ದರೆ ಭಗವಂತನ ದಯದಿಂದ ಈ ಒಂದು ಪ್ರಪಂಚದಲ್ಲಿ ಎಲ್ಲವೂ ಇದೆ, ಯಾವುದರ ಕೊರತೆಯೂ ಇಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಎಷ್ಟು ಒಳ್ಳೆಯ ವಿಚಾರ ನೋಡಿ. ನಾವು ಬೇಕಾದರೆ ಯೋಚನೆ ಮಾಡಿ ನೋಡಬೇಕು. ಮನುಷ್ಯ ಮಾತ್ರ ಎಷ್ಟಿದ್ರೂ ಸಾಲಲ್ಲ ಅವನಿಗೆ. ಒಂದಿದ್ರೆ 10 ಬೇಕು ಅಂತಾನೆ, 10 ಇದ್ರೆ 100 ಬೇಕು, ಅವನಿಗೆ ತೃಪ್ತಿ ಅನ್ನೋದೇ ಇಲ್ಲ. ಅದೇ ಪ್ರಾಣಿ ಪಕ್ಷಿಗಳು ನೋಡಿ, ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ, ಇನ್ನೂ ಅಷ್ಟು ಮಿಕ್ಕಿದ್ರೂ ಕೂಡ ಸುಮ್ಮನೆ ಹೊರಟೋಗುತ್ತೆ. ಯಾಕೆಂದರೆ ನಾಳೆಗೆ ಎತ್ತಿಟ್ಕೋಬೇಕು ಅನ್ನೋಂಥ ಒಂದು ಬುದ್ಧಿ ಅದಕ್ಕಿಲ್ಲ. ಆದರೆ ಮನುಷ್ಯನಿಗೆ ಆಸೆ ಇದೆ, ಅತಿ ಆಸೆ ಇದೆ, ದುರಾಸೆ ಕೂಡ ಇದೆ. ಅದರಿಂದನೇ ಅವನಿಗೆ ಎಷ್ಟಿದ್ರೂ ಸಾಲೋದಿಲ್ಲ. ಮತ್ತು ಎಲ್ಲ ಜನಸಂಖ್ಯೆ ಜಾಸ್ತಿ ಇದೆ, ಹೀಗಾಗ್ಬಿಡುತ್ತೆ ಹಾಗಾಗ್ಬಿಡುತ್ತೆ ಅಂತ ಗೊಂದಲ ಮಾಡ್ಕೊಳ್ತಾನೆ. ಆದರೆ ಭಗವಂತ ಯಾವಾಗ ಸೃಷ್ಟಿ ಮಾಡ್ತಾನೋ ಆಗಲೇ ಅವ್ರಿಗೇನೇನೆಲ್ಲ ಕೊಡಬೇಕೋ ಎಲ್ಲವನ್ನು ಕೂಡ ಅವನಿಲ್ಲಿ ರೆಡಿಯಾಗಿ ಇಟ್ಟಿರ್ತಾನೆ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.